ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಟಾರ್ಸ್ಗಳನ್ನು ಕಲಾವಿದರುಗಳನ್ನು ನಿಲ್ಲಿಸುವಂಥ ಕೆಲಸ ಅಥವಾ ತುಂಬ ಕೆಟ್ಟ ಪದಗಳನ್ನು ಬಳಸಿ ಅವ್ರನ್ನ ತುಚ್ಛವಾಗಿ ಟ್ರೀಟ್ ಮಾಡುವಂಥ ಕೆಲಸ ಇತ್ತೀಚೆಗೆ ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ನಟ ಯೋಗಿ ಇರಿದ್ರೆ ಏನು ಹೇಳ್ತಾರೆ ಕೇಳೋಣ. ಸರ್, ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ಮಟ್ಟದಲ್ಲಿ ಇವಾಗ ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋದು ನೋಡ್ತಾ ಇದ್ದೀರಿ. ಅದರಲ್ಲೂ ಎಸ್ಪೆಷಲಿ ಸೆಲೆಬ್ರಿಟಿಗಳಿಗೆ ತುಂಬ ಮಾರಕವಾಗಿ ಬರ್ತಾ ಇದೆ. ಯಾಕಂದರೆ ನೀವು ಏನೇ ಒಂದು ಪೋಸ್ಟ್ ಹಾಕಿದ್ರೆ ಅದಕ್ಕೊಂದು ಬ್ಯಾಡ್ ಕಮೆಂಟ್ಸ್ ಮಾಡುವಂಥದ್ದು ಇರುತ್ತೆ. ಏನು ಹೇಳ್ತೀರಿ ಈ ಬಗ್ಗೆ? ತುಂಬ ತಪ್ಪು ಸರ್. ಅಂದರೆ ಮಾಡೋಕ್ಕೆ ಹೋಗ್ಬಾರ್ದು. ಅದು ನಿಮಗೊಬ್ಬ ವ್ಯಕ್ತಿ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ. ಅದ್ರ ಬದಲು ಕೆಟ್ಟದಾಗ ಯಾಕೆ ಮಾತಾಡೋಕೆ ಹೋಗ್ತೀರಾ? ಮಾಡಬಾರ್ದು. ಅದು ಭಾರಿ ತಪ್ಪು ಅದು. ಆ್ಯಂಡ್ ಅಂದರೆ ಇದೇನು ಅವ್ರ ಮನಸ್ಥಿತಿಗಳು ಸರಿ ಇರಲ್ವಾ ಅಥವಾ ಏನು ಅಂತ ಅರ್ಥ ಆಗೋಲ್ಲ. ಸೊ ಅದನ್ನೆಲ್ಲ ಬಿಟ್ಬಿಡ್ಬೇಕು. ಅವರು ಬಿಟ್ಟರೆ ತುಂಬ ಒಳ್ಳೆಯದಾಗತ್ತೆ. ಅಂದರೆ ಸಪೋರ್ಟ್ ಮಾಡಿ, ಇಂಡಸ್ಟ್ರಿನ ಸಪೋರ್ಟ್ ಮಾಡಿ, ಬೆಳೆಸಿ ಇಂಡಸ್ಟ್ರಿನ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅದನ್ನು ಬಿಟ್ಟು ಈ ಥರ ಅಸಹ್ಯವಾಗಿ ಮೆಸೇಜ್ ಮಾಡೋದು ಅಥವಾ ಧಮಕಿಗಳು ಹಾಕೋದು ಅವೆಲ್ಲ ಮಾಡಬಾರ್ದು. ತಪ್ಪು ಅದು. ಸರ್, ಇಂಡಸ್ಟ್ರಿ ಕೆಲವು ಹಿರಿಯರನ್ನ ಈ ಬಗ್ಗೆ ಮಾತಾಡಿಸ್ತಾ ಇದ್ವಿ. ಅವರು ಅಂದರೆ ರಾಜ್ಕುಮಾರ್ ಅಥವಾ ವಿಷ್ಣುವರ್ಧನ್ ಶಂಕರ್ನಾಗಿ ಈ ಪೀರಿಯಡ್ ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ಏನಂತಂದರೆ ಆಗಲೂ ಫ್ಯಾನ್ ವಾರ್ ಅನ್ನೋದು ಇತ್ತು. ಆದರೆ ಯಾವತ್ತೂ ಫ್ಯಾನ್ ವಾರ್ಗಳು ಸಿನಿಮಾಗೋಸ್ಕರ ಅವ್ರು ಗೆಲ್ಲಿಸ್ಬಿಟ್ಟು ಉತ್ತರ ಕೊಡ್ತಾಯಿದ್ರು. ಆದರೆ ಈಗ ಫ್ಯಾನ್ ವಾರ್ ಹೇಗೆ ಸೋಷಿಯಲ್ ಮೀಡಿಯಲ್ಲಿ ಅವರ ಪರ್ಸನಲ್ ಫ್ಯಾಮಿಲಿ ವಿಚಾರಗಳನ್ನೆಲ್ಲ ತಂದು ಮಾತಾಡೋದು ನಡೀತಾ ಇದೆ ಅನ್ನೋದು. ಇದಕ್ಕೆ ನೀವು ಹೇಗೆ ಜಸ್ಟಿಫಿಕೇಟ್ ಕೊಡ್ತೀವಿ? ಅಲ್ಲ, ಏನು ಗೊತ್ತಾ, ಇವಾಗ ತುಂಬ ಈಸಿಯಾಗಿ ಹೋಗಿದೆ. ಇವಾಗ ಒಂದು ಫೋಟೋ ನಾವು ಹಾಕಿರ್ತೀವಿ ಅಂದ್ಕೊಳ್ಳಿ, ಅದ್ರ ಮೇಲೆ ಕಮೆಂಟ್ ಮಾಡೋದು, ಅದ್ರ ಮೇಲೆ ಮಾತಾಡೋದು ತುಂಬ ಈಸಿಯಾಗಿ ಹೋಗಿದೆ. ಎಲ್ರಿಗೂ ಕಾಣಿಸುತ್ತೆ ಅದು. ಸೊ ಅದೇ ಅವರೇ ಅರ್ಥ ಮಾಡ್ಕೋಬೇಕು. ಗುರು, ನಿಮ್ಮ ಹೀರೋದೊಂದು ಸಿನಿಮಾ ರಿಲೀಸ್ ಆಗ್ತಿದೆ, ಅವರು ನಿನ್ನ ಗೆಲ್ಸು ಗುರು, ಸಿನಿಮಾನ ಗೆಲ್ಸು, ಚೆನ್ನಾಗಿದ್ದರೆ 100% ಗೆಲ್ಸು. ಆ ಥರ ಮಾಡೋ. ಇವಾಗ ಇನ್ನೊಬ್ಬ ಹೀರೋ ಸಿನಿಮಾ ರಿಲೀಸ್ ಆಗುತ್ತೆ, ಅವನು ಅದನ್ನು ಗೆಲ್ಸ್ಕೊಂಡು ಹೋಗ್ತಾನೆ. ಸೊ ಆ ಥರದ್ದೊಂದು ಹೆಲ್ದಿ ಆಗಿದ್ದರೆ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ಅಸಹ್ಯವಾಗಿ ಮಾತಾಡೋದು, ಇನ್ನೊಬ್ರ ಬಗ್ಗೆ ಕಮೆಂಟ್ ಮಾಡೋದು, ಇದು ತುಂಬ ತಪ್ಪು. ಐ ಥಿಂಕ್ ನಿಮಗೂ ಗೊತ್ತಿರುತ್ತೆ, ಗಮನಕ್ಕೆ ಬಂದಿರುತ್ತೆ, ನೀವು ನೋಡಿರ್ತೀರಿ. ನಿಮ್ಮ ಸಿನಿಮಾದ ನಟಿ ರಮ್ಯಾ ಅವರು ಎಸ್ಪೆಷಲಿ ಇದು ಸಂಸದೆ ಆಗಿದ್ದವರು ಕೂಡ. ಹಾಗಾಗಿ ಅವರಿಗೆ ಕಮೆಂಟ್ಸ್ಗಳನ್ನ ಕೂಡ ನಿಮ್ಗೆ ಮಾಹಿತಿ ಬಂದಿರುತ್ತೆ. ಏನು ಹೇಳ್ತೀರಾ ಅಂಥ ಒಂದು ತುಂಬ ಕೆಟ್ಟದಂಥ ಪದಗಳನ್ನ ಬಳಸಿ ಕಮೆಂಟ್ ಮಾಡೋದು? ಅದೇ ಹೇಳಿದ್ನಲ್ಲ, ತುಂಬ ತಪ್ಪು. ಅವ್ರ ಮನಸ್ಥಿತಿಗಳು ಹೆಂಗಿದೆಯೋ ಗೊತ್ತಿಲ್ವಲ್ಲ. ಬಹುಶಃ ಅವರು ತುಂಬ ಏನಂತಾರೆ, ಮೈಂಡ್ ಸರಿ ಇಲ್ಲದೆ ಇರೋ ಟೈಮಲ್ಲಿ ಏನೋ ಮಾಡ್ತಾರೆ ಅಂತಲ್ಲ, ಆ ಥರ ಆಗಿದೆ. ಬಟ್ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟರೆ ತುಂಬ ಒಳ್ಳೆಯ ವಿಷಯ ಅದು. ಆ್ಯಂಡ್ ಒಂದಷ್ಟು ಜನಕ್ಕೆ ಲಾ ಪ್ರಕಾರ ಪನಿಷ್ಮೆಂಟ್ ಆಗಬೇಕು. ಸೊ ಆದರೆ ಇನ್ನೊಂದಷ್ಟು ಜನ ಸುಮ್ಮನೆ ಆಗ್ತಾರೆ. ಸೊ ಅದೊಂದು ಭಯ ಬರಬೇಕು, ಅದು ಬರಬೇಕು. ಆ್ಯಂಡ್ ರಮ್ಯಾ ಅವರು ಇದನ್ನು ಮಾಡಿರೋದು ನಾನು ತುಂಬ ಒಳ್ಳೆಯ ವಿಷಯ ಅದು. ಎಸ್ಪೆಷಲಿ ಈ ಮೆಸೇಜ್ಗಳನ್ನ ಹೆಚ್ಚಾಗಿ ಮಾಡುವಂಥದ್ದು ದರ್ಶನ್ ಅವ್ರ ಫ್ಯಾನ್ಸ್ಗಳು ಅನ್ನೋದು ಒಂದು ವಾದನೆ ಇದೆ. ಯಾಕಂದರೆ ತುಂಬ ಹಿಂದಿನ ಕೂಡ ಆ ಥರದ ಹಲವಾರು ಘಟನೆಗಳು ನಡೆದಿರೋಂಥದ್ದು ಹಿನ್ನೆಲೆ ಇಟ್ಕೊಂಡು ಹೇಳ್ತಾರೆ. ಹಾಗಾಗಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಅಲ್ಲಿ ಬರ್ತಿರೋದೇನೆಂದರೆ ಅವ್ರ ಹೆಸರು ಇಟ್ಕೊಂಡು ಅಥವಾ ಅವ್ರ ಫ್ಯಾನ್ ಅಂತ ಹಾಕ್ಕೊಂಡು ಮಾಡ್ತಿರೋದು ಅಲ್ವಾ. ಸೊ ಇದು ಅವ್ರ ಫ್ಯಾನ್ಸೇ ಅಂತಲೂ ಗೊತ್ತಿಲ್ವಲ್ಲ. ಇವಾಗ ಯಾರು ಮಾಡಿರ್ಬೋದು ಅಲ್ವಾ. ಇವಾಗ ಅದೇ ಧೈರ್ಯ ಇದ್ದರೆ ಅವ್ರ ಒರಿಜಿನಲ್ ಹೆಸರು ಹಾಕ್ಕೊಳ್ಳಿ, ಅವ್ರ ಫೋಟೋಗಳು ಹಾಕ್ಕೊಂಡು ಮಾತಾಡಲಿ. ಅದನ್ನು ಬಿಟ್ಟು ಈ ಥರ ಇನ್ನೊಬ್ಬರು ಹೆಸರು ಇಟ್ಕೊಂಡು ಇನ್ನೊಬ್ರದ್ದು ಏನೋ ಅವ್ರನ್ನ ಇದು ಮಾಡ್ಕೊಂಡು ಹೋಗೋದು. ಅಕಸ್ಮಾತ್ ಅವ್ರ ಫ್ಯಾನ್ಸೇ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಬಾಸ್ ಮರ್ಯಾದೆ ನೀವೇ ಹೇಳಿ ಮಾಡ್ತಾ ಇರೋದು, ಆಯಿತಾ. ಸೊ ಇದನ್ನು ನಾನು ಹೇಳಬೇಕು. ಯಾಕಂದರೆ ಅವ್ರ ಪಾಡಿಗೆ ಅವರೆಲ್ಲೋ ಇದ್ದಾರೆ ಅಲ್ವಾ. ಅವರು ನೀವು ಸುಮ್ಮನೆ ಅವ್ರ ಹೆಸರನ್ನ ಹಾಳು ಮಾಡ್ತಾಯಿದ್ದೀರಾ. ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಬಾಸ್ ಮೇಲೆ ನಿಮ್ಗೆ ಆಸೆ ಇದೆಯಾ, ಪ್ರೀತಿ ಇದೆಯಾ, ಗೌರವದಿಂದ ನಡ್ಕೊಳ್ಳಿ ಎಲ್ಲರ ಹತ್ರನೂ, ಆಯಿತಾ. ನಾವು ನಮ್ಮ ಸೀನಿಯರ್ ಆ್ಯಕ್ಟರ್ಸ್ಗಳು ಎಲ್ರಿಗೂ ರೆಸ್ಪೆಕ್ಟ್ ಮಾಡೇ ಮಾಡ್ತೀವಿ. ಅದ್ರ ಜೊತೆಲಿ ದರ್ಶನ್ ಅವ್ರಿಗೂ ಅಷ್ಟೇ ತುಂಬ ರೆಸ್ಪೆಕ್ಟ್ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಅದನ್ನು ಹಾಳು ಮಾಡ್ತಾಯಿದ್ದಾರೆ ಅವ್ರ ಫ್ಯಾನ್ಸನ್ನೇ. ಅದು ಅರ್ಥ ಮಾಡ್ಕೋಬೇಕು ಅವರು. ನೀವು ಕೂಡ ದರ್ಶನ್ ಜೊತೆಗೆ ಸಾಕಷ್ಟು ಒಳ್ಳೆಯ ಒಡನಾಟ ಹೊಂದಿದ್ದಂಥ, ನಿಮಗೂ ಚೆನ್ನಾಗಿದೆ. ನಿಮ್ಮ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ದಾರೆ, ನೀವು ಅವ್ರ ಸಿನಿಮಾಗಳು ನೋಡಿದರೆ, ಅವರು ನಿಮ್ಮ ಸಿನಿಮಾಗಳು ನೋಡಿದ್ದಾರೆ. ಹಾಗೆ ಈ ಬಾಸಿಸಮ್ ಅನ್ನೋ ವಿಚಾರಕ್ಕೆ ನೀವೇನು ಹೇಳ್ತೀರಿ ಸರ್? ಇದು ಬಾಸಿಸಮ್ ಅನ್ನೋದು ತಪ್ಪಲ್ಲ. ಏನು ಗೊತ್ತಾ, ಇವಾಗ ಒಂದಷ್ಟು ಜನಕ್ಕೆ ಅವ್ರ ಹೀರೋ ಇಷ್ಟ, ಅವ್ರು ನಮ್ಮ ಬಾಸ್ ಅಂತ. ಒಂದಷ್ಟು ಜನಕ್ಕೆ ಅವ್ರ ಹೀರೋ ಅವ್ರ ಇಷ್ಟ, ಅವ್ರ ಬಾಸ್ ಅಂತ. ಅದಿರಲಿ. ಅದನ್ನು ಬಿಟ್ಟು ಮಧ್ಯದಲ್ಲಿ ಈ ಥರ ಕೆಟ್ಟದಾಗ ಮಾತಾಡೋದನ್ನು ನಿಲ್ಲಿಸ್ಬೇಕು ಅಂತ. ನಿಲ್ಲಿಸಿದ್ರೆ ಎಲ್ಲರಿಗೂ ಒಳ್ಳೆಯದು ಅದು. ಇವಾಗ ನಾವೆಲ್ಲ ಸಿಗ್ತಿರ್ತೀವಲ್ಲ, ಸಿಕ್ಕಿದಾಗ ಎಲ್ಲರೂ ಚೆನ್ನಾಗೇ ಇರ್ತೀವಿ ಅಲ್ವಾ. ನಾವು ಚೆನ್ನಾಗಿದ್ದಾಗ ನೀವು ಯಾಕೆ ಕಿತ್ತಾಡ್ಕೊತೀರಾ? ಅದನ್ನು ನಿಲ್ಲಿಸಿ ನಿಮ್ಮ ಬುದ್ಧಿಗಳನ್ನ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ. ಇದನ್ನು ಅಸಹ್ಯವಾಗಿ ಉಪಯೋಗಿಸ್ಕೊಳ್ಳೋಕೆ ಹೋಗಬೇಡಿ ಅಷ್ಟೇ. ಮುಖ್ಯವಾಗಿ ನಿಮಗೂ ಕೂಡ ನೀವು ಸೋಷಿಯಲ್ ಮೀಡಿಯಾ ತುಂಬ ಆ್ಯಕ್ಟಿವ್ ಆಗಿರ್ತೀರಿ. ನಿಮಗೆ ಆ ಥರದ ಕಮೆಂಟ್ಸ್ಗಳು, ಬ್ಯಾಡ್ ಕಮೆಂಟ್ಸ್ಗಳು ಬಂದಿದ್ದು ಕೂಡ ಇದ್ದಿರುತ್ತೆ ಅನಿಸುತ್ತೆ. ಮತ್ತು ಫ್ಯಾನ್ಸ್ ವಾರ್ ಕೂಡ ಆಗಿದೆ. ಯಾವ್ದಾದ್ರು ನೆನಪುಗಳು ಮಾಡ್ಕೊಳ್ಳೋದಾರೆ ಈ ಸಂದರ್ಭದಲ್ಲಿ? ಫ್ಯಾನ್ಸ್ ವಾರ್ ಅನ್ನೋದಕ್ಕಿಂತ ಇವಾಗ ಯಾರೋ ಒಬ್ಬ ಎಲ್ಲೋ ಕೂತ್ಕೊಂಡು ಮೆಸೇಜ್ ಮಾಡ್ತಾನೆ ಅಂದಾಗ ನಾವೇನು ಮಾಡ್ತೀವಿ, ಇಗ್ನೋರ್ ಮಾಡಿಬಿಡ್ತೀವಿ. ಆ ಥರ ಆಗಿದ್ದಾವೆ ಸಾಕಷ್ಟು. ಕೆಲವು ಮೆಸೇಜಸ್ಗಳು ಬಂದಿರ್ತವೆ, ಅದು ನಮಗೆ ಒಂಥರ ಹಿಂಸೆ ಆಗುತ್ತೆ. ಅವಾಗ ಏನು ಮಾಡ್ತೀವಿ, ಕಮೆಂಟ್ಗಳನ್ನ ಹೈಡ್ ಮಾಡ್ತೀವಿ. ಆ ಥರದ್ದು ಆಗಿರ್ತವೆ. ಬಟ್ ನಾನು ಜಾಸ್ತಿ ತಲೆಗೆ ಹಾಕ್ಕೊಂಡಿರಲಿಲ್ಲ ಅದನ್ನು. ಬಟ್ ಇಷ್ಟು ಕೆಟ್ಟದಾಗ ಯಾರೂ ಮೆಸೇಜ್ ಮಾಡಿರಲಿಲ್ಲ. ಸೊ ಇವತ್ತು ಆಗ್ತಾ ಇರೋ ಬೆಳವಣಿಗೆ ಆದಷ್ಟು ಬೇಗ ನಿಂತುಬಿಟ್ರೆ ತುಂಬ ಒಳ್ಳೆಯದು. ಫೈನಲಿ ರಮ್ಯಾ ಅವರು 43 ಜನರ ಮೇಲೆ FIR ಮೀನ್ಸ್ ಕೇಸ್ ದಾಖಲಾಯಿಸಿದೆ. FIR ಕೂಡ ಆಗಿದೆ.
ಒಂದು ಕಡೆ ಇನ್ನೂ ಹಲವಾರು ಜನರು ಆ್ಯಡ್ ಆಗ್ತಾ ಇದ್ದಾರೆ, ಇವಾಗಲೂ ಕೂಡ ಆ ಮೆಸೇಜ್ಗಳು ನಿಂತಿಲ್ಲ, ಅವರು ಕೂಡ ಅದ್ರ ಬಗ್ಗೆ ಹೇಳ್ತಾರೆ. ಸೊ ಸ್ಟ್ರಾಂಗ್ ಆಗಿ ಹೇಳಿದ್ರೆ ಯೋಗಿ ಅವ್ರಿಗೆ, ಆ ಯೋಗಿ ಅವರು ಅಂಥ ಫ್ಯಾನ್ಸ್ಗಳಿಗೆ ಸ್ಟ್ರಾಂಗ್ ಆಗಿ ಹೇಳಿದ್ರೆ ಏನು ಹೇಳ್ತಾರೆ? ದಯವಿಟ್ಟು ನಿಲ್ಲಿಸಿ. ಇವಾಗ ಏನು ಕಂಪ್ಲೇಂಟ್ ಆಗಿದೆ ಅಲ್ಲ, ಸೊ ಅವ್ರು ಸಿಗಾಕೊಂಡು ಅವ್ರಿಗೆ ಪನಿಷ್ಮೆಂಟ್ ಆದರೆ ಎಲ್ಲರಿಗೂ ಬುದ್ಧಿ ಬರುತ್ತೆ. ಇವಾಗ ಗೊತ್ತಿಲ್ಲ, ಮೋಸ್ಟ್ಲಿ ಇದು ಆಚೆ ಬಂದಮೇಲೆ ನನಗೆ ಎಷ್ಟು ಜನ ಮಾಡ್ತಾರೋ ಗೊತ್ತಿಲ್ಲ ಅಲ್ವಾ, ಗೊತ್ತಿಲ್ಲ. ಮೋಸ್ಟ್ಲಿ ನಾನು ಆಮೇಲೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಮಾಡಿಬಿಟ್ಟು ನಿಲ್ಲಿಸ್ಬಿಟ್ರೆ ಸರಿ ಎಲ್ಲರೂ, ಅವ್ರ ಮನೆಯವ್ರಿಗೂ ಒಳ್ಳೆಯದು. ಇವಾಗ ಅವ್ರು ಯಾರು ಸಿಗಾಕೊಂತಾರೆ, ಅವರೆಲ್ಲ ಕರ್ಕೊಂಡೋಗಿ ಜೈಲಲ್ಲಿ ಕೂರಿಸ್ತಾರೆ ಮಾಡಿರೋ ತಪ್ಪಿಗೆ. ಅನುಭವಿಸೋರು ಯಾರು? ಅವ್ರ ಮನೆಯವರು, ಅವ್ರ ತಂದೆ ತಾಯಿ, ಅವ್ರು ತಾನೇ ಅನುಭವಿಸ್ಬೇಕು. ಮಾಡೋದು ಬೇಡ, ನಿಲ್ಲಿಸಿ ಸಾಕು. ನಿಮ್ಮ ಹೀರೋ ನೀವು ಇಷ್ಟಪಡಿ ಗುರು, ಅಥವಾ ನಿಮ್ಮ ಹೀರೋಯಿನ್ನ ನೀವು ಇಷ್ಟಪಡಿ, ಹಂಗಂತ ಇನ್ನೊಬ್ರು ಕೇಳೋದಾಗ ಮಾತಾಡಬೇಡಿ ಅಷ್ಟೇ. ಥ್ಯಾಂಕ್ ಯು. ಸುದಿಷ್ಟು ಯೋಗಿಯವರ ಮಾತಾಡಲು ಕ್ಯಾಂಪಸ್ ಇನ್ನೊಂದ್ರ ಜೊತೆಗೆ ವಿಜಯ್ ಪಟ್ಟದ ರೇಷನ್ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.